ಯುಗದಲ್ಲಿ ಮನುಷ್ಯನ ಜೀವನ ಹೇಗಿದ್ದಿರ್ಬೋದು ಕಲ್ಪನೆ ಕಥೆನ ಕಾಮಿಡಿ ಅಡ್ವೆಂಚರ್ ಫ್ಯಾಂಟಸಿ ಡಿಫ್ರೆಂಟ್ ಆದ ಪ್ರಪಂಚ ಡಿಫ್ರೆಂಟ್ ಆದ ಕ್ರಿಯೇಚರ್ಸ್ ಗಳು ಅಂತ ಇವನ್ನೆಲ್ಲ ಅನಿಮೇಷನ್ ಅಲ್ಲಿ ತೋರಿಸಿ ನಮ್ನೀಗ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೋ ಈ ಸಿನಿಮಾದ ಹೆಸರು 2013ರಲ್ಲಿ ತೆರೆಗೆ ಬಂದ ದ ಕ್ರೂಡ್ಸ್. ಈ ಮೂವಿಯ ಒನ್ಲೈನರ್ ಏನು ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ತನ್ನನ್ನು ತಾನು ಅಪ್ಡೇಟ್ ಮಾಡ್ಕೊಳ್ಳೋಕೋಸ್ಕರ ಅಲ್ಲಲ್ಲಿ ಪ್ರಳಯ ಉಂಟು ಮಾಡ್ತಾ ಇರೋ ಸಮಯ ಒಂದ್ ಕುಟುಂಬ ಅದ್ರಲ್ಲಿ ಸಿಗಾಕೊಂಡು ಬದುಕುಳಿಯೋಕೋಸ್ಕರ ಏನೆಲ್ಲ ಪಾಡ್ಪಡ್ತಾರೆ ಅನ್ನೋದ ಈ ಕಥೆ. ಪ್ರತಿನಿತ್ಯ ಸೂರ್ಯ ಹುಟ್ಟಾಗ್ಲೂ ನಮ್ಗೊಂದು ಹೊಸ ಪ್ರಾರಂಭ. ನೆನ್ನೆಗಿಂತಲೂ ಇವತ್ತು ತುಂಬಾನೇ ಬೆಟರ್ ಆಗಿರುತ್ತೆ ಅನ್ಕೊಂಡಿರ್ತೇವೆ. ನನ್ನ ಹೆಸರು ಈಪ್, ಇದೇ ನನ್ನ ಕುಟುಂಬ. ನಾವೆಲ್ಲ ಗುಹೆವಾಸಿಗಳು. ಹಗಲು ರಾತ್ರಿ ರಾತ್ರಿ ಹಗಲು ಅಂತ ತುಂಬಾ ದಿನಗಳನ್ನ ನಾವು ಗುಹೆನಲ್ಲೇ ಕಲಿತಾ ಬಂದ್ವಿ. ಹೀಗಿರೋ ನಾವು ಯಾವಾಗ್ಲೋ ಒಂದ್ಸಲ ಆಹಾರಕ್ಕಂತ ಗುಹೆನಿಂದ ಹೊರಗಡೆ ಬರ್ತೀವಿ. ಹಾಗ್ ಬಂದ್ ನಮ್ಮನ್ನ ಬೇರೆ ಪ್ರಾಣಿಗಳು ಕೊಂದು ತನಗೆ ಆಹಾರ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಾವೆ. ನಮ್ಮ ರೀತಿನೇ ನಮ್ ಕೆಲವು ನೇಬರ್ಸ್ ಇದ್ರು. ಅದ್ರಲ್ಲಿ ಒಂದು ಆಣೆ ಹತ್ರ ತುಳಿಸ್ಕೊಂಡ್ ಸತ್ರು, ಇನ್ನೊಂದನ್ನ ಹಾವು ತಗೊಂಡೋಯ್ತು, ಮತ್ತೊಂದು ನೆಗಡಿಯಿಂದಲೇ ಜಾಗ ಖಾಲಿ ಮಾಡಿದ್ರು. ಹೀಗಿರ್ಬೇಕಾದ್ರೆ ಕ್ರೂಡ್ಸ್ ನಾವು ಮಾತ್ರ ಇನ್ನೂ ಜೀವಂತವಾಗಿದ್ದೀವಿ. ಇದಕ್ಕೆ ಕಾರಣ ನನ್ನ ತಂದೆನೆ. ಯಾಕಂದ್ರೆ ಅವರು ತುಂಬಾನೇ ಸ್ಟ್ರಾಂಗ್ ಮತ್ತೆ ರೂಲ್ಸ್ ನ ಫಾಲೋ ಮಾಡ್ತಾರೆ. ಅವ್ರು ಹೇಳೋದೆಲ್ಲ ಹೇಗಿರುತ್ತೆ ಅಂದ್ರೆ ಹೊಸದಾಗಿ ಏನಾದ್ರು ಬಂದ್ರೆ ತಪ್ಪು, ಹೊಸ ವಿಷಯಗಳನ್ನ ತಿಳ್ಕೊಂಡ್ರೆ ತಪ್ಪು, ರಾತ್ರಿ ಗುಹೆನಿಂದ ಹೊರಗಡೆ ಹೋದ್ರೆ ತಪ್ಪು. ಈ ರೀತಿ ನಮ್ಗೆ ಸಂತೋಷ ಕೊಡೋ ಯಾವ್ದೇ ವಿಷಯ ನಾವು ಮಾಡಿದ್ರು ಅದನ್ನ ತಪ್ಪು 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 ಅಂತ ಹೇಳ್ತಾನೆ ಇರ್ತಾರೆ. ಇದೆಲ್ಲ ಒಂದ್ ಕಡೆ ಇದ್ರು ಈ ಪ್ರಪಂಚನ ಈಗ ನಾಶ ಆಗ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಮಾಡದೆ ನಮ್ಮ ಪಾಡಿಗೆ ನಾವು ಗುಹೆನಲ್ಲಿ ಕಾಲ ಕಳೀತಾ ಇದೀವಿ. ಈ ರೀತಿ ಹೇಳ್ತಾ ಮೂವಿ ಶುರುವಾಗ್ತಾ ಇರೋವಾಗ ತುಂಬಾ ದಿನಗಳನ್ನ ಈ ಕುಟುಂಬ ಗುಹೆನಲ್ಲೇ ಕಳೆದು ಇವಾಗ ತಾನೇ ಆಹಾರಕ್ಕಂತ ಹೊರಗಡೆ ಬರ್ತಾ ಇದೆ. ಇವರ ಈಪ್ನ ತಂದೆ ಹೆಸರು ಗ್ರೆಗ್. ಇವ್ರು ಕೂಡ ಸಿಗ್ನಲ್ ಮುಂಚೆನೆ ಅವಳು ಹೊರಗಡೆ ಬಂದು ಸೂರ್ಯನ ಬೆಳಕು ನೋಡಿ ಸಂತೋಷ ಪಡ್ತಾಳೆ. ಯಾಕಂದ್ರೆ ಇವಳು ಕತ್ಲೆ ಅಂದ್ರೆ ಇಷ್ಟ ಆಗಲ್ಲ. ಇದೇ ಸಮಯ ಕೊನೆ ಮಗಳು ಸ್ಯಾಂಡಿನು ಸಿಗ್ನಲ್ ಇಲ್ಲದೆ ಹೊರಗಡೆ ಬರ್ತಾಳೆ. ಇವರೇ ಅಮ್ಮ, ಹೆಸರು ಉಗ್ಗ. ಇವ್ರೆಲ್ಲ ಈಗ ಹೊರಗಡೆ ಬಂದ್ರು ಕೂಡ ತಮ್ಮ ತಂಕ್ ಮಾತ್ರ ಸಿಗ್ನಲ್ ಇಲ್ಲದೆ ಹೊರಗಡೆ ಬರಲ್ಲ ಅಂತ ಹಠ ಮಾಡ್ತಾನೆ. ಆವಾಗ ಇವರು ಈಗ ಉಗ್ಗ ತನ್ನ ತಾಯಿನ ಹೊರಗಡೆ ಬರೋಕೆ ಕರೆದಾಗ ಯಾವುದೇ ರೆಸ್ಪಾನ್ಸ್ ಇಲ್ಲ. ಇದರಿಂದ ಗ್ರೆಗ್ ಒಂದ್ ಟಿಕೆಟ್ ಖಾಲಿ ಅಂತ ಸಂತೋಷ ಪಟ್ಟ ತಕ್ಷಣ ಅವ್ರು ಹೊರಗಡೆ ಬಂದು ನಾನಿನ್ನೂ ಸತ್ತಿಲ್ಲ ಅಂತ ಅವ್ರನ್ನ ಕಿಂಡಲ್ ಮಾಡ್ತಾರೆ. ಎಲ್ರ ರೀತಿನೇ ಇವ್ರಿಗೂ ತನ್ನ ಅತ್ತೆನ್ ಕಂಡ್ರೆ ಆಗಲ್ಲ. ಇವಾಗ ಈ ಕುಟುಂಬ ಆಹಾರದ ಬೇಟೆಗೋಸ್ಕರ ಹೊರಡ್ತಾ ಇದೆ. ಕ್ರೂಡ್ಸ್ ಯಾವಾಗ್ಲೂ ಒಂದಾಗೆ ಇರ್ತಾರೆ, ಒಂದಾಗೆ ಬೇಟೆ ಆಡ್ತಾರೆ. ಯಾವ್ದನ್ ಕಂಡ್ರು ಏನೇ ಬಂದ್ರು ಭಯ ಪಡಲ್ಲ. ನಾವೇ ಕ್ರೂಡ್ಸ್. ಇವ್ರೀಗ ತುಂಬಾ ದೂರ ಬಂದು ಕೊನೆಗೆ ಒಂದ್ ಪಕ್ಷಿ ಮೊಟ್ಟೆನ್ ಕದಿಯೋಕೋಸ್ಕರ ಪ್ಲಾನ್ ಮಾಡಿ ಅದಕ್ಕೆ ಅಜ್ಜಿನೇ ಟಾಸ್ ಕೈನ ಯೂಸ್ ಮಾಡ್ಕೊಂಡು ತಮ್ಮ ತಂಕ್ನ ಮೊಟ್ಟೆನ್ ತಗೋಬರೋಕೆ ಕಳಿಸ್ದಾಗ ಅವನು ಹೋಗಿ ತಗೋಬರ್ತಾನೆ. ಈಗ ತುಂಬಾ ಹೊತ್ತು ಮೊಟ್ಟೆಗೋಸ್ಕರ ಏನೇನೋ ಸರ್ಕಸ್ ತೋರಿಸಿ ಹೋರಾಡಿ ಕೊನೆಗೆ ಕುಟುಂಬ ಅದನ್ನ ತಿನ್ನೋಕ್ ಶುರು ಮಾಡುತ್ತೆ. ಆಗ ಅಮ್ಮ ಉಗ್ಗ ಅದನ್ನ ಎಲ್ರೂ ಶೇರ್ ಮಾಡ್ಕೊಟ್ಟು ಕೊನೆಗೆ ಗ್ರೆಗ್ ಕೊಟ್ಟಾಗ ಅದ್ರಲ್ಲಿ ಈಗ ಬರೀ ಒಂದೇ ಒಂದು ಡ್ರಾಪ್ ಮಾತ್ರ ಉಳ್ಕೊಂಡಿದ. ಸರಿ ಪರವಾಗಿಲ್ಲ, ನಾನು ಹೋದ ವಾರ ತನ ಊಟ ಮಾಡ್ದೆ ಅಂತ ಕಷ್ಟನ್ ಹೊರಗಡೆ ತೋರಿಸ್ದೆ ಮಾತಾಡಿ ಸಂಜೆ ಅರ್ಕ ಬಂತು. ಸರಿ ಹೊರಗಡೆ ಬನ್ನಿ ಅಂತ ಹೇಳಿ ಎಲ್ರೂ ಗುಹೆ ಕರ್ಕೊಂಡು ಹೋಗ್ತಾರೆ. ಈಗ ಹೊರಗಡೆ ಬಂದ ತಕ್ಷಣ ಉಗ್ಗ ಇವತ್ತೆಲ್ರೂ ಸ್ನಾನ ಮಾಡ್ಬೇಕು ಅಂತ ಹೇಳಿದಾಗ ಅಜ್ಜಿ ಎದ್ಕೊಂಡು ಹೊಡೋಕ್ ಟ್ರೈ ಮಾಡ್ತಾರೆ. ಏನು ಅಂತ ನೋಡಿದ್ರೆ ಇವ್ರ ಭಾಷೆನಲ್ಲಿ ಸ್ನಾನ ಮಾಡೋದು ಅಂದ್ರೆ ದೊಣ್ಣೆ ತಗೊಂಡ್ ಗಡ್ಸೋದು. ಇದೇ ಸರಿ, ನೀರಿಲ್ದ ಕಾಲದಲ್ಲಿ ನಾವು ಇದನ್ನೇ ಮಾಡ್ಬೇಕು ಅನ್ಸುತ್ತೆ. ಈ ಕಡೆ ಈ ಪಿನ್ನು ಗುಹೆಗೆ ಬರದೆ ಸೂರ್ಯ ಮುಳುಗ್ತಾ ಇರೋ ಕೊನೆ ನಿಮಿಷದವರೆಗೂ ಆ ಬೆಳಕನ್ನ ಹಂಬಳದೆ ನೋಡಿ ಸಂತೋಷ ಪಡ್ತಾ ಇರೋವಾಗ ಅವಳು ಹೊರಗಡೆ ಇನ್ನೂ ಏನ್ ಮಾಡ್ತಾ ಇದ್ದಲ್ಲ, ಕತ್ಲಾಗ್ತಾ ಇದೆ ಅಂತ ಕೇಳಿದಾಗ ಅವಳಿಗೆ ಗುಹೆ ಅಂದ್ರೆ ಇಷ್ಟ ಆಗಲ್ಲ. ಪರವಾಗಿಲ್ಲ ಬಿಡಿ ಅಂತ ಹೇಳಿ ಹುಗ್ಗ ಹೇಳ್ತಾರೆ. ಸರಿ ಮನೆಗೆ ಹೋಗೋಣ ಅಂತ ಕೆಳಗಡೆ ಬರ್ತಾ ಇರೋವಾಗ ಸಡನ್ ಆಗಿ ಒಂದು ಆನ್ ಸೌಂಡ್ ಕೇಳಿಸುತ್ತೆ. ಅದನ್ನ ಏನು ಅಂತ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿನಲ್ಲಿ ಹಾಗೆ ಮೇಳೋಗ್ತಾಳೆ. ಆಗಿದ್ನೆಲ್ಲ ತಂದೆ ಗ್ರೆಗ್ ನೋಡಿ ತುಂಬಾನೇ ಹೆದರ್ಕೊಂಡು ಅಲ್ಲೇನ್ ಮಾಡ್ತಾ ಇದೆಯಾ ಕೆಳಗಡೆ ಬಾ ಅಂತ ಕೂಗಾಡ್ದಾಗ ಇದೇ ಸಮಯ ಆ ಕಾಡ್ಬೇಕು ಇವರೆಲ್ಲ ಹೊರಗಡೆ ಇರೋದು ನೋಡಿ ಇವ್ರನ್ನ ಅಟ್ಯಾಕ್ ಮಾಡೋಕಂತ ಹತ್ರ ಬರ್ತಾ ಇದ್ದ. ಕೊನೆಗೆ ಹೇಗೋ ಅದ್ರೇನ್ ತಪ್ಸ್ಕೊಂಡು ಹೊರಗಡೆ ಬಂದ್ಮೇಲೆ ನೀನ್ ಅಲ್ಲೇನ್ ಮಾಡ್ತಾ ಇದ್ದೆ, ಬಿಟ್ಟಿರೋದು ನಮ್ ಕತೆ ಮುಗಿಸ್ಬಿಡ್ತಾ ಇತ್ತು ಅಂತ ಕೋಪದಲ್ಲಿ ಮಾತಾಡ್ತಾರೆ. ಆದ್ರೆ ಇವಳಿಗೆ ಗುಹೆಗೆ ಮತ್ತೆ ಬಂದಿರೋದು ಸ್ವಲ್ಪನೂ ಇಷ್ಟ ಆಗದೆ ನಾನು ಕೇರ್ಫುಲ್ ಆಗೇ ಇದ್ದೆ, ಅದೇ ಏನೂ ಆಗ್ಲಿಲ್ಲ ಅಂತ ತುಂಬಾನೇ ನಿರ್ಲಕ್ಷ್ಯ ಮಾತಾಡೋದನ್ನ ಕೇಳಿ ಇಲ್ಲಿ ನೋಡು ಈ ಹೊಸ ವಿಷಯಗಳನ್ನ ನೋಡಿದ್ರು ಸರಿ ಕೇಳಿದ್ರು ಸರಿ ಅದ್ರ ಹತ್ರ ಹೋಗ್ಬಾರ್ದು, ಅವಾಗ ನಮ್ಗೆ ಅಪಾಯ ಅಂತ ಅನ್ಕೊಡುತ್ತೆ ಅಂತ ಏನೇನೋ ಮಾತಾಡೋಕ್ ಶುರು ಮಾಡಿದಾಗ ಅವಳೊಂದ್ ಸ್ವಲ್ಪ ಫ್ರೀ ಆಗ್ಬಿಡಿ, ಅವಳಿಗ ದುಡ್ಡೋಳೋದು ಅಂತ ಹುಗ್ಗ ಅವ್ರನ್ನ ಸಮಾಧಾನ ಮಾಡ್ತಾರೆ. ಡೈಲಿ ಇವರು ತನ್ನ ಕುಟುಂಬಕ್ಕೆ ಕತೆ ಹೇಳ್ತಾರೆ. ಅದೇ ರೀತಿ ಇವತ್ತು ಹೇಳಕ್ ಶುರು ಮಾಡಿ ತುಂಬಾ ದಿನಗಳ ಹಿಂದೆ ಒಂದ್ ಕರಡಿ ಇತ್ತು. ಅದು ತನ್ನ
ತಂದೆ ಮಾತನ್ನ ಕೇಳಿ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಗುಹೆನಲ್ಲೇ ಸಂತೋಷವಾಗಿತ್ತು. ಆದ್ರೆ ಅದಕ್ಕೆ ಹೊಸದಾಗಿ ಏನಾದ್ರು ತಿಳ್ಕೊಬೇಕು ಅಂತ ತುಂಬಾನೇ ಆಸೆ. ಅದರಿಂದ ಅದ್ ನುಡ್ಕೊಂಡು ಒಂದಿನ ಮರದ ಮೇಲೋಯ್ತು, ಅಲ್ಲೇ ಸತ್ತೋಯ್ತು. ಇವ್ನು ಹೇಳೋ ಕಥೆನ ಎಂಡಿಂಗ್ ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ಅಜ್ಜಿ ಟೆನ್ಷನ್ ಆಗ್ತಾರೆ. ಏನು ಅಂತ ನೋಡಿದ್ರೆ ಇವರು ಡೈಲಿ ಕತೆ ಹೇಳ್ತೀನಿ ಅನ್ನೋ ಹೆಸರಿನಲ್ಲಿ ಗುಹೆನಿಂದ ಹೊರಗಡೆ ಹೋಗ್ಬಾರ್ದು ಅನ್ನೋ ವಿಷಯನೇ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಇವ್ರಿಗೆ ತನ್ನ ಕುಟುಂಬ ಅಂದ್ರೆ ತುಂಬಾನೇ ಮುಖ್ಯ. ಹೇಳ್ಬೇಕು ಅಂದ್ರೆ ತನ್ನ ಕುಟುಂಬನ ನಿದ್ರೆ ಮಾಡೋ ಕೂಡ ತನ್ನ ಜೊತೆ ಇಟ್ಕೊಳ್ಳೋದೆ ಇವ್ರಿಗೆ ಅಭ್ಯಾಸ. ಈಗ ಕತ್ಲಾಗಿ ಎಲ್ರು ನಿದ್ರೆ ಮಾಡ್ತಾ ಇರೋ ಸಮಯ ಗುಹೆನ ಒಳಗಡೆನೆ ಒಂದ್ ಬೆಳಕು ಬರ್ತಾ ಇದೆ. ಇಷ್ಟು ದಿನ ಸೂರ್ಯನಿಂದ ಮಾತ್ರ ಈ ಬೆಳಕನ್ನು ಕೊಡಕ್ಕಾಗತ್ತೆ ಅನ್ಕೊಂಡಿದ್ದ ಈಪ್ ಇದನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಟು ಅದನ್ನ ಕೈನಲ್ಲಿ ಹಿಡಿಯೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಒಂದ್ ಸ್ವಲ್ಪ ಹೊತ್ಮೇಲೆ ಆ ಬೆಳಕು ಬರೋದು ನಿಂತೋಗುತ್ತೆ. ಇದರಿಂದ ಅದನ್ನ ಏನು ಅಂತ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿನಲ್ಲಿ ತನ್ನ ತಂದೆ ಮಾತನ್ನು ಈಗ ಮೀರಿ ಗುಹೆನಿಂದ ಹೊರಗಡೆ ಬಂದು ಆ ಬೆಳಕು ಬರೋ ದಿಕ್ಕಿನ ಕಡೆ ಓಡೋಕ್ ಶುರು ಮಾಡ್ತಾಳೆ. ಈ ಬೀಗ ಮೊದಲನೇ ಬಾರಿ ಬೆಂಕಿ ನೋಡಿ ತುಂಬಾನೇ ಆಶ್ಚರ್ಯಪಟ್ಟು ಅದ್ ಸುಡುತ್ತೆ ಅಂತಾನು ಗೊತ್ತಿಲ್ಲದೆ ಕೈನಿಂದೆಲ್ಲ ಮುಟ್ಟೋಕ್ ಟ್ರೈ ಮಾಡ್ತಾ ಇರೋವಾಗ ಇವಳು ಏನ್ ಮಾಡ್ತಾಳೋ ಅದೇ ರೀತಿ ಇವಳಿಂದ ಒಂದ್ ಪ್ರಾಣಿನೂ ಮಾಡ್ತಾ ಇದ್ದ. ಏನಂತ ನೋಡಿದ್ರೆ ಅವನೊಬ್ಬ ಮನುಷ್ಯ. ಇವನ್ ಶಾಕ್ನಲ್ಲಿ ಕಲ್ಲ ಅವ್ನ ಕಾಲ್ ಮೇಲೆ ಇಟ್ಟಾಗ ಅವ್ನ್ ಕೂಗಾಡ್ಕೊಂಡಾಗ ಎಲ್ಲಿ ಶಬ್ದಕ್ಕೆಲ್ಲ ಅಪ್ಪ ಬಂದ್ಬಿಡ್ತಾರೋ ಬಾಯ್ದಲ್ಲಿ ಅವ್ನ ಬಾಯ್ನ ಮುಚ್ಚಿಡ್ಕೋತಲ್ಲ. ನಾನು ನಿನ್ ರೀತಿನ ಒಬ್ಬ ಮನುಷ್ಯ ಅಂತ ಅವನ ಹೇಳ್ದಾಗ ಇವಳು ಅವನ್ನ ಎತ್ಕೊಂಡು ಸ್ಮೆಲ್ ಮಾಡಿ ನೋಡಿ ಎಲ್ಲಾ ರೀತಿನೂ ಚೆಕ್ ಮಾಡಿ ನೋಡ್ತಾಳೆ. ಈ ಕಡೆ ಗ್ರಗು ಎಚ್ಚರ ಆಗುತ್ತೆ. ಈ ಬೀಗ ಗುಹೆನಲ್ಲಿ ಇಲ್ಲ ಅನ್ನೋ ವಿಷಯ ತಿಳ್ಕೊಂಡು ಅವ್ರು ಈಗ ಇವ್ಳು ನೋಡ್ಕೊಂಡು ಹೊರಗಡೆ ಬರ್ತಾರೆ. ಇಲ್ಲಿ ಅವನು ಬೆಂಕಿ ಕೆಡ್ತಾ ಇರೋದ್ರಿಂದ ಅದನ್ನ ಮತ್ತೆ ಹಚ್ಚೋಕ್ ಟ್ರೈ ಮಾಡ್ತಾನೆ. ಆಗ ಅವಳು ಅದ್ ನಂಗೆ ಬೇಕು ಅಂತೇಳಿ ಅವನ ಜೊತೆ ಜಗಳ ಮಾಡಿದಾಗ ದಯವಿಟ್ಟು ನನ್ ಬಿಡು, ನನ್ ಕತ್ಲೆ ಅಂದ್ರೆ ತುಂಬಾನೇ ಭಯ ಅಂತ ಹೇಳ್ತಾನೆ. ಇವಳಿಗೂ ಕತ್ಲೆ ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸರಿ ಅಂತ ಇವಳು ದಾರಿ ಬಿಡ್ತಾಳೆ. ಇದೇನು ಸೂರ್ಯನ? ಇಲ್ಲ, ಇದು ಬೆಂಕಿ. ಐ ಫೈರ್. ಇವಳು ಅದಕ್ಕೆ ಜೀವ ಇರೋದಾಗ ತಿಳ್ಕೊಂಡು ಅದ್ರ ಜೊತೆ ಮಾತಾಡೋಕ್ ಶುರು ಮಾಡ್ತಾಳೆ. ಏನ್ ಮಾಡ್ತಾ ಇದೀಯಾ? ಅದಕ್ಕೇನು ಜೀವ ಇಲ್ಲ, ಅದನ್ನ ಸೃಷ್ಟಿ ಮಾಡಿರೋದು ನಾನೇ. ಹಾಗಾದ್ರೆ ನಂಗೂ ಒಂದ್ ಮಾಡ್ಕೊಡು ಅಂತೇಳಿ ಅವನ್ನ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಾಗ ಅವನಾಗೆ ಪ್ರಜ್ಞೆ ತಪ್ಪೋಗ್ತಾನೆ. ಅವ್ನ್ ಸಾಕಿರೋ ಸ್ಲಾತ್ ಅನ್ನೋ ಒಂದ್ ಪ್ರಾಣಿ ಈಗ ಅವ್ನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಅವನ್ನ ಎಬ್ಬಿಸಿದಾಗ ಇಬ್ರು ನೆಲದ ಮೇಲೆ ಏನೋ ಒಂದು ವಿಷಯ ಚೆಕ್ ಮಾಡಿ ನಾವ್ ತಕ್ಷಣ ಇಲ್ಲಿಂದ ಹೊರಡ್ಬೇಕು ಅಂತ ಹೇಳ್ತಾರೆ. ಹೇ, ಒಂದ್ ನಿಮಿಷ, ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ನಿನ್ ಜೊತೆ ನಾನೇಗ್ ಬರ್ಲಿ? ಓಕೆ, ನನ್ನ ಹೆಸರು ಗಾಯ್, ಮತ್ತೆ ಇವನ ಹೆಸರು ಬೆಲ್ಟ್. ಏನು ಬೆಲ್ಟಾ? ಅದೇನು ಮುಖ್ಯ ಅಲ್ಲ. ಇಲ್ಲಿ ಕೇಳು, ಈ ಪ್ರಪಂಚನ ಈಗ ನಾಶ ಆಗ್ತಾ ಇದೆ. ಸರಿ, ಅದೇ ನಿಂಗ್ ಗೊತ್ತು ಅಂತ ಕೇಳ್ತಾಳೆ. ಆವಾಗ ಇವನು ಮೊದ್ಲು ಭೂಮಿ ಶೇಕಾಗಿ ಬಿರುಕು ಬಿಡುತ್ತೆ, ಲಾವಾ ಬರುತ್ತೆ, ಬೆಂಕಿ ಬರುತ್ತೆ, ಎಲ್ಲ ಅದ್ರೊಳಗಡೆ ಬಿದ್ದು ನಾಶ ಆಗುತ್ತೆ. ಇದರಿಂದೆಲ್ಲ ತಪ್ಸ್ಕೋಬೇಕಾದ್ರೆ ನನ್ ಜೊತೆ ಬಾ, ಅಲ್ಲೊಂದ್ ಬೆಟ್ಟ ಇದೆ, ಅಲ್ಗೋಗಿ ನಾವಿಬ್ರು ತಪ್ಸ್ಕೊಳ್ಳೋಣ ಅಂತ ಕರೀತಾನೆ. ಅದಕ್ಕೆ ಇವಳು ಹೆದರ್ಕೊಂಡು ನನ್ನಿಂದ ಆಗಲ್ಲ ಅಂತ ಹೇಳಿದಾಗ ಒಂದ್ ಶಂಕನ್ ಕೊಟ್ಟು ಊದ್ ತೋರಿಸಿ ನಿಂಗೇನಾದ್ರೂ ಹೆಲ್ಪ್ ಬೇಕಾದ್ರೆ ನನ್ ಕರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇವಳು ಅದನ್ನ ತಗೊಂಡು ಊದ್ ನೋಡಿ ತಿರುಗಿದ ತಕ್ಷಣನೇ ಇವಳು ನೋಡ್ಕೊಂಡು ಗಗ್ಗಲಕ್ ಬರ್ತಾರೆ. ಇದೇ ಸಮಯ ಕಾಡ್ಬೇಕು ಅಲ್ಲೇ ಸುತ್ತಾಡ್ತಾ ಇದ್ದ. ಇದರಿಂದ ಇವಳನ್ನ ಕಾಪಾಡಿ ಬೈದು ಮನೆ ಕರ್ಕೊ ಬರೋಷ್ಟರಲ್ಲಿ ಕೊನೆಗೆ ಬೆಳಗ್ಗೆನೆ ಆಗ್ಬಿಡುತ್ತೆ. ಇವಳಿಗ ನಾನೊಂದು ಹೊಸ ವಿಷಯ ನೋಡ್ದೆ ಅಂತ ಹೇಳಿದ ತಕ್ಷಣ ಈ ಕುಟುಂಬನೇ ತುಂಬಾನೇ ಹೆದರ್ಕೊಳ್ಳುತ್ತೆ. ಯಾಕೆ ಹಿಂಗ್ ಮಾಡ್ತಾ ಇದ್ರೆ? ಏನಾಯ್ತು ನಿಮ್ಗೆ? ನಾನ್ ಮೊದ್ಲೇ ಹೇಳದ್ನಲ್ಲ, ಹೊಸ ವಿಷಯ ಏನೇ ಇದ್ರು ಅದು ಅಪಾಯನ. ಅವನೇನು ಆ ರೀತಿ ಅಲ್ಲ. ಏನು, ನೀನೊಬ್ಬ ಮನುಷ್ಯನ್ ನೋಡ್ಯಾ? ಸರಿ, ಅವ್ನ್ ಕರಿತೀನಿ ಅಂತ ಹೇಳಿ ಆ ಶಂಕನ ಊದಕ್ ಶುರು ಮಾಡಿದಾಗ ಈ ಕುಟುಂಬಕ್ಕೆ ಅದೇನು ಅಂತಾನೆ ಗೊತ್ತಾಗ್ದೆ ಎಲ್ರು ಸೇರ್ಕೊಂಡು ಹೊಡೆದು ಅದನ್ನ ಪುಡಿ ಮಾಡಾಕ್ತಾರ. ಸರಿ, ಯಾಕೆ ಹೀಗ್ ಮಾಡಿದ್ರಿ? ಅದ್ ತುಂಬಾನೇ ಡೇಂಜರಸ್ ಅನ್ಸ್ತು. ಇಲ್ಲ, ಅದ್ ತುಂಬಾ ಚೆನ್ನಾಗಿತ್ತು ಅಂತ ಭಯಂಕರವಾಗಿ ಕೋಪಪಟ್ಟು ಅವ್ರ ಜೊತೆ ಜಗಳ ಮಾಡ್ತಾಳೆ. ಸರಿ, ಮಾತಾಡದ್ ಸಾಕು, ಗುಹೆಗ್ ಬಂದ್ ಕರೆದಾಗ ತಕ್ಷಣ ಗಾಯ ಹೇಳ್ದಂಗೆನೆ ಭೂಕಂಪ ಶುರು ಆಗ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಎಲ್ರು ತಮ್ಮ ಗುಹೆನ್ ಕಡೆ ಓಡಕ್ ಶುರು ಮಾಡ್ತಾರೆ. ಆದ್ರೆ ಅವ್ರಲ್ಲಿ ತಲುಪೋಕ್ಕೂ ಮುಂಚೆನೆ ಗುಹೆನ್ ಮೇಲೆ ಒಂದು ಬಂಡೆ ಬಿದ್ದು ಅದಾಗೆ ನಾಶ ಆಗುತ್ತೆ. ಇದನ್ನೆಲ್ಲ ನೋಡಿ ಇವರು ಫೀಲ್ ಮಾಡ್ತಾ ಇರೋ ಸಮಯ ಇವ್ರ ಗುಹೆ ನಿಂದೆನೆ ಸುಂದರವಾಗಿ ಒಂದ್ ಜಾಗ ಇರೋದನ್ನ ಈಪ್ ನೋಡ್ತಾಳೆ. ಇನ್ಮೇಲಿಂದ ಈ ಮೂವಿ ತುಂಬಾನೇ ಕಲರ್ಫುಲ್ ಆಗಿರುತ್ತೆ. ನಾವ್ ಅಲ್ಲಿ ಹೋಗೋಣ ಅಂತ ಕರೀತಲ್ಲ. ಇಲ್ಲ, ಹೊಸದಾಗಿ ಏನೇ ಬಂದ್ರು ಅದು ಅಪಾಯನ ಅಂತ ಹೇಳ್ತಾ ಇರೋವಾಗ ಇದೇ ಟೈಮ್ಗೆ ಕಾಡ್ಬೇಕು ಇವರಿಂದ ಬರ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಬೇರೆ ದಾರಿಯಿಂದ ಕುಟುಂಬನ ಈಗ ಕೆಳಗಡೆ ಜಂಪ್ ಮಾಡಿ ಬಿಡ್ತಾರೆ. ಎಲ್ರು ಕೆಳಗಡೆ ಬಂದ್ರು. ಅಜ್ಜಿ ಇನ್ನೂ ಬಂದಿಲ್ಲ ಅಂತ ಸಂತೋಷ ಪಟ್ಟ ತಕ್ಷಣ ಅವರು ಈಗ ಕೆಳಗಡೆ ಬೀಳ್ತಾರೆ. ಇಲ್ಲಿರೋ ಮರ ಗಿಡಗಳು ಕ್ರಿಯೇಚರ್ಸ್ ಅಂತ ತುಂಬಾನೇ ಕಲರ್ಫುಲ್ ಆಗಿ ಮತ್ತೆ ಡಿಫ್ರೆಂಟ್ ಆಗಿವೆ. ಈ ಜಾಗ ತುಂಬಾನೇ ಹೊಸದಾಗಿ ಮತ್ತೆ ಡಿಫ್ರೆಂಟ್ ಆಗಿರೋದ್ರಿಂದ ಒಂದೊಂದೇ ಜನ ಕೇರ್ಫುಲ್ ಆಗಿಟ್ಟು ತನ್ನ ಕುಟುಂಬನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇದಾರೆ. ಇದ್ರು ಇವ್ರು ಮಾತಾಡ್ತಾ ಇರೋ ಈ ಶಬ್ದಕ್ಕೆ ನಿದ್ರೆ ಮಾಡ್ತಾ ಇರೋ ಒಂದು ಹುಲಿ ಕಂಡ್ಬಿಟ್ಟು ಇದನ್ನೆಲ್ಲ ನೋಡ್ತಾ ಇದೆ. ಈ ರೀತಿ ಇವರು ನಡೆಯಕ್ ಶುರು ಮಾಡಿ ಸಂಜೆವರೆಗೂ ನಡೆದು ಕೊನೆಗೊಂದು ಕೋತಿಗಳ ಗುಂಪಿನಲ್ಲಿ ಸಿಗಾಕೋತಾರೆ. ಆದ್ರೆ ಅವುಗಳೆಲ್ಲ ಸೇರ್ಕೊಂಡು ಇವ್ರನ್ನೇ ಚೆನ್ನಾಗಿ ರುಬ್ಬಾಕಕ್ ಶುರು ಮಾಡಿದಾಗ ಇದೇ ಚಾನ್ಸ್ ಅಂತ ಅಜ್ಜಿನೂ ಒಂದ್ಸಲ ಗುದ್ದಿ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ನಲ್ಲ ಅವುಗಳೆಲ್ಲ ಏನೋ ನೋಡಿ ಹೆದರ್ಕೊಂಡು ಹೊಡೋಗ್ತಾವೆ. ಏನು ಅಂತ ನೋಡಿದ್ರೆ ಅದು ಆ ಹುಲಿ. ಅದರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಒಂದು ಮರದ ಮೇಲೆ ಹತ್ತಾರೆ. ಅದೇನು ಮರ ಅಲ್ಲ, ಒಂದು ಜೈಂಟ್ ಪಕ್ಷಿ. ಸರಿ ಅಂತ ಈಗ ಒಂದು ಗುಹೆ ಇರೋದು ನೋಡಿ ಒಳಗಡೆ ಹೋಗ್ತಾರೆ. ಆದ್ರೆ ಅದು ಗುಹೆ ಅಲ್ಲ, ಒಂದು ದಡದಾಡೋ ತಿಮಿಂಗಳದ ಬಾಯಿ.
ಇದೇ ಸಮಯ ಕತ್ಲಾಗ್ತಾ ಇದೆ. ಇದನ್ನ ನೋಡಿ ಆ ಹುಲಿ ಯಾಕೋ ಎದ್ರಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಹೇಳ್ಬೇಕು ಅಂದ್ರೆ ಇಲ್ಲಿರೋ ಎಲ್ಲಾ ಪ್ರಾಣಿಗಳು ಕತ್ಲೆ ಅನ್ಕೊಂಡು ಎದ್ರಕೋತಾ ಇವೆ. ಆ ಕತ್ಲ ಆದ್ಮೇಲೆ ತಾನೆ ಸಣ್ಣದಾಗಿ ಕ್ಯೂಟ್ ಆಗಿರೋ ಒಂದು ಪಕ್ಷಿಯ ಹಿಂಡು ಹೊರಗಡೆ ಬಂದು ಹಾರೋಕ್ ಶುರು ಮಾಡ್ತವೆ. ಇದನ್ನೆಲ್ಲ ಇವರು ಆಶ್ಚರ್ಯಪಟ್ಟು ಸಂತೋಷದಿಂದ ನೋಡ್ತಾ ಇರೋವಾಗ ಅವುಗಳೆಲ್ಲ ಸೇರ್ಕೊಂಡು ಇವಾಗ ಒಂದ್ ದೊಡ್ಡ ಸೈಜ್ ತಿಮಿಂಗ್ಲಾನೆ ತಿಂದು ಮುಗಿಸ್ಬಿಡ್ತಾವೆ. ಇದನ್ನೆಲ್ಲ ನೋಡಿ ಇವರು ಹೆದರ್ಕೊಂಡಿರೋ ಸಮಯ ಈ ಒಂದು ಕೊಮ್ಮು ಯೂಸ್ ಮಾಡ್ಕೊಂಡು ಶಬ್ದ ಹೇಳಿಸಿದಾಗ ಈ ಶಬ್ದ ಗಾಯ ಕೆಲ್ಸುತ್ತೆ. ಅವನು ಈಗ ಫಾಸ್ಟ್ ಆಗಿ ಅಲ್ಲಿಗೆ ಬಂದು ಬೆಂಕಿ ಹಚ್ಚಿ ಇವರೆಲ್ಲರೂ ಕಾಪಾಡ್ತಾನೆ. ಈಗ ಇವ್ರನ್ನೆಲ್ಲ ಗಾಯ ನೋಡಿ ಇವರೆಲ್ಲ ಗುಹೆ ಮನುಷ್ಯರು ತುಂಬಾನೇ ಮೋಸದವರು ಅಂತ ಹೆದರ್ಕೊಂಡಾಗ ಇಲ್ಲ ಗಾಯ್ ಇವರೆಲ್ಲ ನನ್ನ ಕುಟುಂಬನೇ ಅಂತ ಹೀಪ್ ಹೇಳ್ತಾಳೆ. ಇವರು ಆ ಬೆಂಕಿ ಜೀವ ಇರೋದಾಗ ತಿಳ್ಕೊಂಡು ಅದ್ರ ಜೊತೆ ಮಾತಾಡಕ್ ಶುರು ಮಾಡ್ತಾರೆ. ಇಲ್ಲ ಇದ್ರ ಹೆಸರು ಬೆಂಕಿ, ಇದನ್ನ ಸೃಷ್ಟಿ ಮಾಡಿದ ಇವನೇ ಅಂತ ಹೀಪ್ ಹೇಳಿದ ತಕ್ಷಣನೇ ಹಾಗಾದ್ರೆ ನಂಗೂ ಒಂದ್ ಮಾಡ್ಕೊಡು ಅಂತೇಳಿ ಗ್ರೆಗ್ ಅವನ್ನ ಅದೇ ರೀತಿ ಟೈಟ್ ಆಗಿ ಹಿಡ್ಕೊಂಡಾಗ ಅವ್ನ್ ಮತ್ತೆ ಪ್ರಜ್ಞೆ ತಪ್ಪೋಗ್ತಾನೆ. ಈ ಕುಟುಂಬನ ಈಗ ಬೆಂಕಿನ ಆಶ್ಚರ್ಯಪಟ್ಟು ನೋಡಿ ಅದನ್ನ ಕೈನಿಂದ ಮುಟ್ಟೋಕ್ ಟ್ರೈ ಮಾಡ್ತಾರೆ. ಆವಾಗ ಇವರು ಎಲ್ರು ತಡೆದು ನಾವೀಗ ಒಂದ್ ಗುಹೆನ್ ಕಂಡಿಡಿಬೇಕು ಅಂತ ಮಾತಾಡ್ತಾ ಇರೋವಾಗ ಗೊತ್ತಿಲ್ಲದೆ ಬೆಂಕಿನ ತುಳಿದ್ ಬಿಡ್ತಾರೆ. ಇದರಿಂದ ಒಂದ್ ಪೀಸ್ ಅಜ್ಜಿ ಬಾಯಿನಲ್ಲಿ ಬಿದ್ದಾಗ ಅವ್ರ ಅದನ್ನ ತಂಕ್ ಮೇಲೆ ಹೋಗಿತಾರೆ. ಅವ್ನು ಇವಾಗ ನನ್ ಕಚ್ತಾ ಇದಂತ ಕೂಗಾಡ್ತಾ ಓಡಕ್ ಶುರು ಮಾಡಿ ಎಲ್ಲಾ ಕಡೆ ಬೆಂಕಿ ಹಚ್ಬಿಡ್ತಾನೆ. ಇನ್ನೊಂದ್ ಕಡೆ ಅಜ್ಜಿ ಮತ್ತೆ ಒಗ್ಗ ಬೆಂಕಿ ಮರಿಗಳು ಹುಡ್ತಾ ಅಂತ ಮಾತಾಡಿ ಅದಕ್ಕೆ ಮೇವಾಗ್ತೀನಿ ಅಂತ ಅವ್ನ್ ಜೋಲುತ್ತೇನೆ ಬೆಂಕಿನಲ್ಲಿ ಎಸ್ಬಿಡ್ತಾರೆ. ಈಗ ಬೆಳಗಾದ ತಕ್ಷಣ ಇವ್ರ ಜೊತೆ ಇರೋದಲ್ಲ ಸರಿ ಬರಲ್ಲ ಅಂತ ಹೇಳಿ ಗಾಯಲಿಂದ ತಪ್ಸ್ಕೊಂಡ್ ಓಡಕ್ ಶುರು ಮಾಡಿದಾಗ ಈ ಪವನ್ನ ಹಿಡ್ಕೊಬಿಡ್ತಾಳ. ಹೇ ಏನ್ ಮಾಡ್ತಾ ಇದೀಯ ಅವ್ನ ಹೋಗಕ್ ಬಿಡು ಅಂತ ಹೇಳ್ತಾರೆ. ಇಲ್ಲ ಮತ್ತೆ ಕತ್ಲಾಗತ್ತೆ, ಆ ಬರ್ಡ್ಸ್ ಬಂದ್ರೆ ಏನ್ ಮಾಡೋದು, ಇವ್ನಿದ್ರು ಬೆಂಕಿನ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದಾಗ ಅವರು ಸರಿ ಅಂತ ಒಪ್ಕೊಂಡು ಇವ್ನ ಒಂದ್ ಮರದಲ್ಲಿ ಹಾಕಿ ಹಾಗೆ ಹಿಡ್ಕೋತಾರೆ. ನನ್ನಿಂದಲ್ಲ ನಿಮ್ ಜೊತೆ ಬರೋಕಾಗಲ್ಲ, ನಂಗೂ ಒಂದ್ ಲೈಫ್ ಇದೆ, ನಾನು ಆ ಬೆಟ್ಟಕ್ಕೆ ಹೋಗ್ಬೇಕು, ನನ್ ಬಿಡಿ ಅಂತ ಹೇಳ್ತಾನೆ. ಅದೆಲ್ಲ ಆಗಲ್ಲ, ನಾವೀಗ ಗುಹೆಗೆ ಹೋಗೋಣ, ನಾನು ಹೇಳೋದನ್ನ ಕೇಳಿ, ಆ ಬೆಟ್ಟದಲ್ಲೂ ನೀರಿದೆ ಗುಹೆ ಇದೆ ಅಂತ ಏನೇನೋ ಹೇಳ್ತಾನೆ. ಆದ್ರೆ ಅವರು ಯಾವ್ದಕ್ಕೂ ಒಪ್ಕೊಳ್ದೆ ನಾವ್ ಈ ಕಡೆ ಹೋಗೋಣ ಅಂತ ಮಾತಾಡಿದಾಗ ತಕ್ಷಣ ಅಲ್ಲಿ ಈ ರೀತಿ ಒಂದು ವಿಷಯ ನಡೆಯುತ್ತೆ. ಇದರಿಂದ ಇವ್ರಿಗೂ ಬೇರೆ ದಾರಿ ಇಲ್ದೆ ತಾನೇ ಯೋಚನೆ ಮಾಡಿ ಹೇಳೋ ರೀತಿ ಗಾಯ ಹೇಳಿರೋ ಅದೇ ಬೆಟ್ಟ ತೋರಿಸಿ ನಾವ್ ಅಲ್ಗೋಗೋಣ ಅಂತ ಹೇಳ್ತಾರೆ. ಅಜ್ಜಿ ನಾವ್ ಅಲ್ಗ ಹೋಗೋಷ್ಟು ನಾನು ಸತ್ತೇ ಹೋಗ್ತೀನಿ ಅಂತ ಹೇಳಿದಾಗ ಹಾಗಾದ್ರೆ ನಾವು ಖಂಡಿತ ಅಲ್ಗ ಹೋಗ್ಲೇಬೇಕು, ಹೇ ನಾವಲ್ಲಿಗೆ ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಇವ್ರು ಹೋಗೋ ದಾರಿ ಪೂರ್ತಿ ಈ ಕುಟುಂಬ ಜಗಳ ಆಡ್ತಾ ಗಲಾಟೆ ಮಾಡ್ತಾ ಹೋಗ್ತಾರೆ. ಈ ಶಬ್ದನಲ್ಲಿರೋ ಪ್ರಾಣಿಗಳಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ತುಂಬಾನೇ ಕಷ್ಟ ಪಡ್ತಾವೆ. ಈಗ ತುಂಬಾ ದೂರ ಬಂದ್ಮೇಲೆ ಇವರು ತಮ್ಮ ರೆಗ್ಯುಲರ್ ಟ್ರಿಕ್ ನ ಯೂಸ್ ಮಾಡ್ಕೊಂಡು ಒಂದು ಪಕ್ಷಿ ಮೊಟ್ಟೆನ ತೆಗಿಯೋಕ್ ನೋಡ್ತಾರೆ. ಆಗ ತಂಕ ಅದ್ರ ಹತ್ರ ಬರೀ ಓದೇ ತಿಂತಾನಷ್ಟೇ, ಬೇರೆ ಏನೂ ನಡೀತಾ ಇಲ್ಲ. ಸರಿ ಅಂತ ಇವ್ರಿಗೆ ಸಿಕ್ಕಿರೋ ಒಂದು ಚೇಳ್ನೆ ತಿಂದು ಮುಗಿಸಿ ಅಜ್ಜಿ ನಂಗಿನ್ನೂ ಸಾಲ್ತಾ ಇಲ್ಲ ಅಂತೇಳಿ ತಂಕನ್ ಕಾಲನ್ ಕಚ್ತಾರೆ. ಆವಾಗ ಇವರೆಲ್ಲ ಸೇರ್ಕೊಂಡು ಅವ್ರನ್ನ ಬಿಡಿಸ್ತಾ ಇರೋವಾಗ ಇವರಿಬ್ರು ತಪ್ಸ್ಕೊಳಕ್ ನೋಡ್ತಾರೆ. ಇದನ್ನ ನೋಡಿ ಈ ಪವನ್ನ ಮತ್ತೆ ಹಿಡ್ಕೊಂಡು ಏನ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ನಾನು ಹೊರಗಡೆ ಬಿಟ್ಟಂದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆ ಪಕ್ಷಿನ ಬೇಟೆ ಆಡೋಕೋಸ್ಕರ ಒಂದು ಟ್ರಾಪ್ ಸೆಟ್ ಮಾಡಿ ಅದೇ ಕೆಲಸ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದನ್ನ ನೋಡೋಳು ತುಂಬಾ ದಿನಗಳಿಂದ ನೀನು ಒಬ್ನೇ ಇದೆಯಾ ಅಂತ ಕಾಣಿಸ್ತಾ ಇದೆ, ಅದರಿಂದ ಈ ರೀತಿ ಬಿಹೇವ್ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ. Okay, I'm moving on under. ಕೊನೆಗೇಗೋ ಆ ಪಕ್ಷಿನ ಬೇಟೆಯಾಡ್ ಮುಗಿಸಿ ಈ ಕುಟುಂಬ ಅದ್ರ ಮಾಂಸನ ಬಡ್ದಾಕ್ತಾ ಇರೋವಾಗ ಈ ಪೇನು ಈ ರೀತಿ ಅಲ್ಲ, ಅವಳು ತುಂಬಾನೇ ಪರವಾಗಿಲ್ಲ ಅಂತ ಗಾಯ ಅನ್ಕೊಂಡ್ ತಕ್ಷಣನೇ ಅವಳು ಒಂದ್ ಲೆಗ್ ಪೀಸ್ ನ ಒಬ್ಳೆ ಖಾಲಿ ಮಾಡ್ತಾಳೆ. ಏನಕ್ ನೀವಲ್ಲ ಈ ರೀತಿ ಮೋಸವಾಗಿ ತಿಂತೀರಾ, ನಾಳೆಗಂತ ಒಂದ್ ಸ್ವಲ್ಪ ಇಟ್ಕೋಬೇಕಾನೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಜೀವನದಲ್ಲಿ ಊಟ ಸಿಗೋದೇ ದೊಡ್ಡ ವಿಷಯ, ಅದ್ರಲ್ಲಿ ನಾಳೆಗಂತ ಬೇರೆ ಹೇಗೆ ತಿಟ್ಕೊಳ್ಳೋದು ಅಂತ ಕೇಳ್ತಾಳೆ. ಸಡನ್ ಆಗಿ ಗ್ರೆಗ್ಗಿಗ ಡೈಲಿ ಕತೆ ಹೇಳೋ ರೀತಿನ ಇವತ್ತು ಹೇಳೋಕ್ ಶುರು ಮಾಡ್ತಾರೆ. ಒಂದ್ ಕಾಲದಲ್ಲಿ ಒಂದ್ ಸಣ್ಣ ಹುಲಿ ತನ್ನ ಕುಟುಂಬದ ಜೊತೆ ಗುಹೆನೊಳಗಡೆ ಸಂತೋಷವಾಗಿತ್ತು. ಅಲ್ಲಿರೋ ರೂಲ್ ಎಲ್ಲ ಒಂದೇ, ಗುಹೆನಿಂದ ಹೊರಗಡೆ ಬರಬಾರ್ದು ಅನ್ನೋದೆ. ಇದನ್ ಕೇಳಿ ಇವರು ತನ್ನ ಬಗ್ಗೆನೆ ಹೇಳ್ತಾ ಇದಾರೆ ಅಂತ ಟೆನ್ಷನ್ ಆಗ್ತಲ್ಲ. ಅವಾಗ ತಾನೆ ಒಂದಿನ ಎಲ್ರು ನಿದ್ರೆ ಮಾಡಿದ್ಮೇಲೆ ಅವ್ಳು ಹೊರಗಡೆ ಬಂದ್ಲು. ಅವ್ಳು ನೋಡ್ಕೊಂಡು ಎಲ್ರು ಹೊರಗಡೆ ಬಂದಾಗ ಆ ಗುಹೆನೆ ನಾಶ ಆಯ್ತು. ಅದಾದ್ಮೇಲೆ ತುಂಬಾ ದೂರ ನಡೆದ್ರು, ಡಿಫ್ರೆಂಟ್ ಆಗಿರೋ ಮೀಟ್ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ಅಲ್ಲಿಗೆ ಸತ್ತೋದ್ಲು. ಈ ಕಥೆನಲ್ಲಿ ಈ ರೀತಿ ಟ್ವಿಸ್ಟ್ ಎಲ್ಲ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಕತೆಗಳೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಗಾಯ ಹೇಳಿದಾಗ ಹೋ ಒಂದೇ ರಾತ್ರಿ 2 ಕತೆನ ಅಂತ ಎಲ್ಲರೂ ಸಂತೋಷ ಪಟ್ಟು ಅದನ್ನ ಇಂಟ್ರೆಸ್ಟ್ ನಿಂದ ಕೇಳೋಕ್ ಶುರು ಮಾಡ್ತಾರೆ. ಒಂದ್ ಕಾಲದಲ್ಲಿ ಸುಂದರವಾಗಿರೋ ಒಂದು ಹುಲಿ ಇತ್ತು. ಇವನು ತನ್ನ ಬಗ್ಗೆನೇ ಹೇಳ್ತಾ ಇದ್ದಾನೆ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ತುಂಬಾನೇ ಇಷ್ಟಪಟ್ಟು ಕೇಳ್ತಾಳೆ. ಆ ಹುಲಿ ತನ್ನ ಪ್ಯಾರೆಂಟ್ಸ್ ಜೊತೆ ಗುಹೆನಲ್ಲಿ ಸಂತೋಷವಾಗಿದ್ಲು. ಅವಳ ಪ್ಯಾರೆಂಟ್ಸ್ ಅವಳನ್ನ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ಬೆಟ್ಟದ ತುದಿಗೆ ಮಾತ್ರ ಹೋಗ್ಲೇಬಾರ್ದು ಅಂತ ಹೇಳಿದ್ರು. ಆದ್ರೂ ಒಂದಿನ ಅವಳಿಗೆ ಗೊತ್ತಿಲ್ಲದೆ ಇನ್ನೂ ಒಂದು ವಿಷಯ ಫಾಲೋ ಮಾಡ್ಕೊಂಡು ಆ ಬೆಟ್ಟದ ತುದಿಗೆ ಹೋಗೇ ಬಿಟ್ಲು. ಅಲ್ಲಿ ಅವ್ಳು ಕೇಳೋ ವಿಷಯ, ನೋಡೋ ವಿಷಯ
ಎಲ್ಲಾನು ತುಂಬಾನೇ ಇಷ್ಟಪಟ್ಲು. ಅಲ್ಲೊಂದ್ ಬೆಳಕ್ ಬರ್ತಾ ಇರೋದನ್ನ ನೋಡಿದ್ಲು, ಅದನ್ನ ಕೈನಲ್ಲಿ ಹಿಡಿಯೋಕ್ ಆಸೆ ಪಟ್ಲು. ಅದಾದ್ಮೇಲೆ ಏನಾಯ್ತು, ಕೆಳಗಡೆ ಬಿದ್ದು ಸತ್ತೋದ್ಲಾ? ಇಲ್ಲ, ಅವಳು ಹಾರೋಕ್ ಶುರು ಮಾಡಿದ್ಲು. ಹಾರ್ಕೊಂಡು ಎಲ್ಗೋದ್ಲು? ಅವಳು ಟುಮಾರೋ ಅನ್ನೋ ಒಂದ್ ಜಾಗ ಹೋದ್ಲು. ಅಲ್ಲಿ ಲೆಕ್ಕಡೆ ಇಲ್ದೇ ಇರೋಷ್ಟು ಸೂರ್ಯ ಇದ್ವು. ಏನೋ ಮಾತಾಡ್ತಾ ಇದ್ಯಾ? ಟುಮಾರೋ ಅನ್ನೋದು ಒಂದ್ ಜಾಗ ಅಲ್ಲ, ಅದ್ ನಿನ್ ಕಣ್ಣಿಂದ ನೋಡಕ್ಕಾಗಲ್ಲ. ಇಲ್ಲ, ನಾನೊಂದ್ಸಲ ಅಲ್ಲಿ ಹೋಗಿದ್ದೀನಿ, ಮತ್ತೆ ಹೋಗ್ತಾ ಇದ್ದೀನಿ. ಸರಿ, ಟೈಮ್ ಆಯ್ತು ಬನ್ನಿ ಅಂತ ಗ್ರೆಗ್ ಎಲ್ರು ಮಲಗಿಸ್ತಾರೆ. ಈ ಗಾಯನ್ ತುಂಬಾನೇ ಇಷ್ಟ ಆಗುತ್ತೆ, ಆದ್ರೆ ಗ್ರೆಗ್ ಅವ್ನ್ ಕಂಡ್ರೆ ಸ್ವಲ್ಪನೂ ಆಗ್ತಾ ಇಲ್ಲ. ಈಗ ಬೆಳಗಾದ್ಮೇಲೆ ತೋರಿಸ್ತಾರೆ, ಆ ಜಾಗನ ಈಗ ಕುಸ್ತ್ ಬಿದ್ದು ಗಾಯದ್ರಲ್ಲಿ ನೇತಾಡ್ತಾ ಇದ್ದಾನೆ. ಇವಾಗ ಇವರು ತಮ್ಮ ಫೈನಲ್ ಮತ್ತೆ ಶುರು ಮಾಡ್ತಾರೆ. ಹೇ ಗಾಯ್, ಆ ಹುಳಿ ಹೇಗೆ ಅರ್ಥ ಆಯ್ತು ಅಂತ ಒಂದ್ ಸ್ವಲ್ಪ ಹೇಳ್ತೀಯಾ? ನನ್ನ ಇದರಿಂದ ಹೊರಗಡೆ ಬಿಡು, ಆವಾಗ ಹೇಳ್ತೀನಿ, ಸರಿನಾ? ಹೇ ತಾಂಗ್, ನಿನ್ ಮುಖದ ಮೇಲೆ ಒಂದ್ ಜಿರ್ಲ ಇದೆ ನೋಡು. ಕೆಳಗಡೆ ಬಿದ್ದಿರೋ ಗಾಯನ್ ಹಿಡ್ಕೊಳಕ್ ಟ್ರೈ ಮಾಡಿ ಇವರು ಅಲ್ಲಿರೋ ಶೆಲ್ಸ್ ನೆಲ್ಲ ತುಳಿದು ನೋವು ತಡ್ಕೊಳೋಗಾಗದೆ ಕೂಗಾಡ್ಕೋತಾರೆ. ಆದ್ರೆ ಗಾಯ್ ಶೂ ಹಾಕಿರೋದ್ರಿಂದ ಅವ್ನಿಗೇನು ಆಗ್ತಾ ಇಲ್ಲ, ಅವನಿಂದ ಅಲ್ಲಿ ನಿಲ್ಲೋಕ್ ಆಗ್ತಾ ಇದೆ. ಓಕೆ, ನೋಡೇ ಬಿಡ್ತೀನಿ. ಗ್ರೆಗ್ ನಿಂದ ಗಾಯ್ ತಪ್ಸ್ಕೊಂಡಿದ್ರು ಕೂಡ ಅವರೆಲ್ಲ ಶೆಲ್ಸ್ ದಾಟ್ ಬರೋಕ್ ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಇದನ್ನ ನೋಡಿ ಇವನು ಸರಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ನಾನ್ ನಿಮ್ ಜೊತೆ ಬರೋಕ್ ಒಪ್ಕೋತೀನಿ, ಆದ್ರೆ ಆ ಮರನ್ ದೂರ ಎಸಿರಿ ಅಂತ ಹೇಳ್ತಾನೆ. ಇನ್ನು ದೂರ ಎಸಿರಿ. ಇವಾಗ ಇವನು ತನಗ್ ಸಿಕ್ಕಿರೋ ಕೆಲವು ವಸ್ತುಗಳನ್ನ ಬಳಸ್ಕೊಂಡು ಎಲ್ರಿಗೂ ಒಂದೊಂದು ರೀತಿಯ ಶೂನ್ ರೆಡಿ ಮಾಡ್ಕೊಡ್ತಾನೆ. ಈ ಶೂ ತುಂಬಾನೇ ಇಷ್ಟ ಆಗಿ ಸಂತೋಷದಲ್ಲಿ ಜೋರಾಗಿ ಕೂಗಾಡ್ಕೋತಾನೆ. ಈ ರೀತಿ ಒಳ್ಳೆ ಐಡಿಯಾಸ್ ಎಲ್ಲ ನಿಂಗೆ ಹೇಗ್ ಬರ್ತಾ ಇದೆ ಅಂತ ಅಜ್ಜಿ ಕೇಳಿದಾಗ, ಇಲ್ಲಿ ನೋಡಿ ಅಜ್ಜಿ, ಐಡಿಯಾಸ್ ಎಲ್ಲ ಬ್ರೈನ್ ಇಂದ ಬರುತ್ತೆ, ಅದ್ ನಂಗಿದೆ. ಅಬ್ಬಾ ನಂಗಿಲ್ಲ ಅಪ್ಪ, ಬ್ರೈನ್ ಎಲ್ಲ ನಮ್ಗೆ ಬೇಕಾಗಲ್ಲ ಕಣೋ, ಯಾಕಂದ್ರೆ ನಮ್ಮ ಹತ್ರ ಇದೆ, ನಾವು ತುಂಬಾನೇ ಸ್ಟ್ರಾಂಗ್. ಇವರು ಮತ್ತೆ ತಮ್ಮ ಫೈನಾನ್ಸ್ ಶುರು ಮಾಡಿ ಹೋಗೋ ದಾರಿ ಪೂರ್ತಿ ಇವ್ರಿಗೆ ಬರೋ ಒಂದೊಂದು ಪ್ರಾಬ್ಲಮ್ಸ್ನು ಗಾಯ್ ಹೊಸ ಹೊಸ ಐಡಿಯಾಗಳಿಂದ ಸಾಲ್ವ್ ಮಾಡ್ತಾ ಇವ್ರನ್ನೆಲ್ಲ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ. ಈ ರೀತಿ ತುಂಬಾ ದೂರ ನಡೆದು ಕೊನೆಗೆ ಮೇಜ್ ರೀತಿರೋ ಒಂದ್ ಜಾಗ ನೋಡ್ತಾರೆ. ಅದ್ರೊಳಗಡೆ ಹೋದ್ರೆ ಎಲ್ರು ತಪ್ಸ್ಕೊಳಕ್ ಚಾನ್ಸ್ ಇದೆ ಅಂತ ಗಾಯ್ ಎಲ್ರಿಗೂ ಒಂದ್ ಶಂಕನ್ ಕೊಟ್ಟು ಅದನ್ನ ಹೇಗೆ ಓದ್ಬೇಕು ಅಂತ ಹೇಳ್ಕೊಡ್ತಾ ಇರೋವಾಗ ಇದೆಲ್ಲ ಏನಕ್ಕೂ ಅಂತ ಗ್ರೆಗ್ ಕೇಳ್ತಾರೆ. ಅದಕ್ಕೆಲ್ರು ಬೇರೆ ಬೇರೆ ದಾರಿನಲ್ಲಿ ಹುಡುಕಿದ್ರು ಮಾತ್ರ ಹೊರಗಡೆ ಹೋಗೋ ದಾರಿನ ಬೇಗ ಕಂಡಿಡಿಯಕ್ಕಾಗುತ್ತೆ ಅಂತ ಹೇಳಿದಾಗ ಇದಕ್ಕೆ ಇವರು ಒಪ್ಕೊಳ್ದೆ. ಕ್ರೂಟ್ಸ್ ಯಾವಾಗ್ಲೂ ಒಂದಾಗೆ ಇರ್ತಾರೆ ಅಂತ ಕೋಪದಲ್ಲಿ ಮಾತಾಡ್ತಾರೆ. ತಕ್ಷಣ ಇವರಿಂದ ಭೂಕಂಪ ಬರ್ತಾರೆ. ಇದರಿಂದ ಗಾಯ ಹೇಳ್ದಂಗೆನೆ ಎಲ್ರು ಆಲ್ಮೋಸ್ಟ್ ಬೇರೆ ಬೇರೆ ಆಗಿ ಒಂದೊಂದ್ ಜಾಗದಲ್ಲಿ ಬೀಳ್ತಾರೆ. ಇವ್ರೀಗ ನೀವೆಲ್ಲ ಸೇಫ್ ತಾನೆ ಅಂತ ಕೇಳಿದಾಗ ನಂಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಸರಿ, ಎಲ್ರು ಅಲ್ಲೇ ಇರಿ, ನಾನೇ ನಿಮ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆಲ್ಲ ಟೈಮ್ ಇಲ್ಲ, ಎಲ್ರು ಸ್ಟ್ರೈಟ್ ಆಗಿ ಹೋಗಿ ಹೊರಗಡೆ ಬಂದ್ಮೇಲೆ ನಾವೆಲ್ರು ಮೀಟ್ ಮಾಡ್ಕೊಳ್ಳೋಣ ಅಂತ ಗಾಯ ಹೇಳ್ದಾಗ ಸರಿ ಅಂತ ಎಲ್ರು ನಡೆಯೋಕ್ ಶುರು ಮಾಡ್ತಾರೆ. ಉಗ್ಗ ಮತ್ತೆ ಅಜ್ಜಿ ಬಂದಿರೋ ದಾರಿನಲ್ಲಿ ಒಂದು ಹೂವಿನ ತೋಟನೇ ಇದೆ, ಆದ್ರೆ ಅವುಗಳು ತುಂಬಾನೇ ಅಪಾಯಕಾರಿ. ಇದೇ ಸಮಯ ಅಲ್ಲಿ ಬಂದ ಒಂದ್ ಕಪ್ಪೆ ಒಂದ್ ಹೂವಿನ ಯೂಸ್ ಮಾಡ್ಕೊಂಡು ಆ ದಾರಿನ ಸೇಫ್ ಆಗಿ ಕ್ರಾಸ್ ಮಾಡ್ತಾ ಇದೆ. ಇಲ್ಲಿ ತನ್ಕೊಂದ್ ಪ್ರಾಣಿ ಹತ್ರ ಸಿಗಾಕೊಂಡು ತುಂಬಾನೇ ಹೆದರ್ಕೋತಾನೆ. ಈಗ ಬಂದಿರೋ ದಾರಿನಲ್ಲಿ ಸುಂದರವಾಗಿರೋ ಒಂದ್ ಲೇಕ್ ಇದೆ, ಅದನ್ನೆಲ್ಲ ಇವಳು ತುಂಬಾನೇ ಇಷ್ಟಪಟ್ಟು ನೋಡ್ತಾಳೆ. ಕೊನೆಗೆ ಇವರಿಬ್ರು ಹೊರಗಡೆ ಬಂದ ತಕ್ಷಣನೇ ಗಾಯ್ ಕತೆ ಹೇಳ್ದಂಗೆನೆ ಸೂರ್ಯನ ಬೆಳಕನ್ನ ಕೈನಲ್ಲಿ ಹಿಡಿಯೋಕ್ ಟ್ರೈ ಮಾಡ್ತಾಳೆ. ಇದು ಹಾಗೆ ಮುಂದುವರೆದು ಇವರಿಬ್ಬರ ನಡುವೆ ಒಂದ್ ರೀತಿಯ ಪ್ರೀತಿ ಉಂಟಾಗುತ್ತೆ. ಈಗ ತನಕ ಪ್ರಾಣಿನೇ ತನಗೆ ಪೆಟ್ಟಾಗಿ ಮಾಡ್ಕೊಂಡು ಹೊರಗಡೆ ಬಂದಾಗ ಇದೇ ಸಮಯ ಇವರು ಕೂಡ ಸೇಫ್ ಆಗಿ ಅಲ್ಲಿಗೆ ಬಂದ್ಸಿರ್ತಾರೆ. ಆದ್ರೆ ಗ್ರೆಗ್ ಮಾತ್ರ ಅಲ್ಲಲ್ಲೇ ಸುತ್ತಾಡಿ ಸಿಗಾಕೊಂಡಿರೋವಾಗ ಸರಿ ನಾನು ಅವ್ರನ್ನ ಕರ್ಕೊ ಬರ್ತೀನಿ ಅಂತ ಹೇಳಿ ಹೋಗ ಮತ್ತೆ ಹೋಗ್ತಾರೆ. ಈಗ ರಾತ್ರಿ ಆದ್ಮೇಲೆ ಎಲ್ರು ಒಂದ್ ಮರದ ಮೇಲೆ ಸ್ಟೇ ಮಾಡ್ತಾರೆ. ಆಗ ತನಕ ಪ್ರಾಣಿ ಜೊತೆ ಆಟ ಆಡ್ತಾ ಇರೋವಾಗ ಅದು ಹಾಗೆ ಕೆಳಗಡೆ ಬಿದ್ದೋಗುತ್ತೆ. ಯಾವತ್ತೂ ಮಾಡೋ ರೀತಿ ಇಲ್ಲದೆ ಇವತ್ತು ಗಾಯನ ಐಡಿಯಾನ್ ಪ್ರಕಾರ ಈ ಮರದ ಮೇಲೆ ಸ್ಟೇ ಮಾಡಿರೋದು ಎಲ್ರಿಗೂ ತುಂಬಾನೇ ಇಷ್ಟ ಆಗ್ತಾ ಇದೆ. ಈ ಕಡೆ ಇವರಿಬ್ರು ಅಲ್ಲಿಗೆ ಬಂದ್ ಸೇರಿದ್ಮೇಲೆ ಗ್ರೆಗ್ ಎಲ್ರು ಕೆಳಗಡೆ ಬರೋಕ್ ಹೇಳ್ತಾರೆ. ಚಿಂತೆ ಮಾಡಬೇಡಿ, ಅವ್ರ ಜೊತೆ ಹುಡುಗ ಇದಾನೆ ಅಂತ ಹುಗ್ಗ ಹೇಳ್ದಾಗ ಓಹೋ ನೀನು ಒಂದ್ ಜೊತೆ ಸೇರ್ಕೋಣ ಅಂತ ಕೋಪಿಸ್ಕೋತಾರೆ. ಗ್ರೆಗ್ ಈ ರೀತಿ ಹೊಟ್ಟೆ ಕಿಚ್ಪಡೋದನ್ನೆಲ್ಲ ನಿಲ್ಸಿ ನೀವು ಮೇಲ್ ಬನ್ನಿ ಅಂತ ಹೇಳಿ ಅವರು ಈಗ ಮೇಲೋಗ್ತಾರೆ. ಆದ್ರೆ ಇವರು ತನ್ನ ಪ್ರೆಸ್ಟೀಜ್ ನೋಡ್ತಾ ಮೇಲೋಗ್ತಾ ಅಲ್ಲೇ ಉಳ್ಕೊಂಡು ಕತೆ ಹೇಳ್ತೀನಿ ಅಂತ ಎಲ್ರು ಕರೀತಾರೆ. ಆದ್ರೆ ಯಾರು ಬರ್ತಾ ಇಲ್ಲ. ಗಾಯ್ ನನ್ನ ಕುಟುಂಬದಿಂದ ನೀನ್ ತುಂಬಾನೇ ಕಷ್ಟ ಪಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ರೂ ಒಂದ್ ವಿಷಯ ಹೇಳ್ತೀನಿ, ಇವರೆಲ್ಲ ಈ ರೀತಿ ಸಂತೋಷ ಪಟ್ಟಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಅದಕ್ಕೋಸ್ಕರ ನಾನು ಖಂಡಿತ ಥ್ಯಾಂಕ್ಸ್ ಹೇಳ್ಬೇಕು. ಸರಿ, ನಿಮ್ಗೆಲ್ಲ ಒಂದ್ ವಿಷಯ ತೋರಿಸ್ತೀನಿ ಅಂತ ಹೇಳಿ ಎಲ್ರು ಮರದ ತುದಿ ಕರ್ಕೊಂಡು ಹೋಗ್ತಾನೆ. ಇವ್ರಿಗೂ ಅದೇನಂತ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿನಿಂದ ಅರ್ಧ ಮರ ನತ್ ಬಿಡ್ತಾರೆ.
ಇವರೆಲ್ಲ ಮೊದಲನೇ ಸಲ ರಾತ್ರಿ ಸಮಯ ಹೊರಗಡೆ ಇರೋದ್ರಿಂದ ಇಲ್ಲಿ ಲೆಕ್ಕನೇ ಇಲ್ಲದಷ್ಟು ಸೂರ್ಯಗಳಿವೆ ಅಂತ ನಕ್ಷತ್ರಗಳನ್ನ ಆಶ್ಚರ್ಯಪಟ್ಟು ನೋಡ್ತಾರೆ. ಅಮ್ಮ ನಾವೆಲ್ರೂ ಗಾಯ ಜೊತೆ ಹೋಗೋಣ. ಇಲ್ಲ ಈ ಗ್ರೆಗ್ಗನ್ ಬಿಟ್ಟು ನನಗೆ ಬರೋಕ್ಕಾಗಲ್ಲ, ಅವನಿಗೆ ಐಡಿಯಾಸ್ ಅನ್ನೋದೇ ಬರಲ್ಲ, ಮತ್ತೆ ಕುಟುಂಬನ ಹೇಗ್ ನೋಡ್ಕೋಬೇಕಂತ ಸ್ವಲ್ಪನೂ ಗೊತ್ತಿಲ್ಲ ಅಂತ ಅಜ್ಜಿ ಹೇಳ್ದಾಗ ಇದನ್ನೆಲ್ಲ ಇವರು ಕೆಳಗಡೆ ಕೇಳ್ಕೊಂಡು ತುಂಬಾನೇ ಕಷ್ಟ ಪಡ್ತಾರೆ. ಆದ ತಕ್ಷಣನೇ ಅವರು ಅವ್ನಿಗೇನಾದ್ರು ಒಳ್ಳೆ ಐಡಿಯಾ ಬಂದ್ರೆ ಅವತ್ತೇ ನಾನು ಹಾರ್ಟ್ ಅಟ್ಯಾಕ್ ನಲ್ಲಿ ಸತ್ತೋಗ್ತೀನಿ ಅಂತ ಹೇಳಿದಾಗ ಇದನ್ ಕೇಳಿ ಇವ್ರ ಮುಖ ತುಂಬಾನೇ ಬ್ರೈಟ್ ಆಗುತ್ತೆ. ಈಗ ಬೆಳಗಾದ್ಮೇಲೆ ಇವರು ನನ್ನ ಹತ್ರ ಹೊಸ ಐಡಿಯಾಗಳಿವೆ ಅಂತ ಹೇಳಿ ಯಾವ್ದೋ ಒಂದು ಜೀವಿನ ತಲೆ ಮೇಲೆ ಇಟ್ಕೊಂಡು ಇದೇ ನನ್ನ ಹೊಸ ಹೇರ್ ಸ್ಟೈಲ್, ಮತ್ತೆ ಒಂದ್ ಹಾವನ ಹೊಟ್ಟೆಗೆ ಸುತ್ಕೊಂಡು ಇದೇ ನನ್ನ ಬೆಲ್ಟ್, ಈಗ ಒಂದ್ ಕಲ್ಲು ನುಣ್ಸಿ ಇದರಿಂದ ನಾವು ಫಾಸ್ಟ್ ಆಗಿ ಟ್ರಾವೆಲ್ ಮಾಡಬಹುದು ಅಂತ ಏನೇನೋ ಮಾಡಿ ಈಗ ತಂಕ್ ಮುಖಕ್ ಬದಿ ಹಚ್ಚಿ ಈ ರೀತಿ ಫೋಟೋ ತೆಗಿಬೇಕು ಅಂತ ಹೇಳಿ ಇದೇ ಸನ್ ಗ್ಲಾಸ್ ಅಂತ ಎಲ್ರಿಗೂ ಒಂದೊಂದು ಮರದ ಪೀಸ್ ಕೊಟ್ಟಾಗ ಅದನ್ನ ಹಾಕೊಂಡು ಎಲ್ರು ನಡೆದು ಕೊನೆ ಕೆಳಗಡೆ ಬಿದ್ದೋಗ್ತಾರೆ. ನಡೆದಾಡೋ ಮನೆ, ಇದು ಲಿಫ್ಟ್ ರೇಟರ್. ನಿಮ್ಗೇನಾಯ್ತು ಗ್ರೆಗ್, ಏನಕ್ಕೆ ಈ ರೀತಿ ಎಲ್ಲ ಮಾಡ್ತೀರಾ? ನಂಗೂ ಐಡಿಯಾಸ್ ಎಲ್ಲ ಬಂದ್ರೆ ಈ ನನ್ ಮಾತನ್ನು ಕೇಳ್ಬೋದು, ಅದರಿಂದ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಹೋ ಇದೇನಾ ವಿಷಯ ಅಂತ ಇವ್ರೇನೋ ಹೇಳೋಕ್ ಬಂದಾಗ ಅಷ್ಟೆಲ್ಲ ಅವರು ಅದು ಮಾತ್ರ ಅಲ್ಲ, ನಂಗೇನಾದ್ರು ಐಡಿಯಾಸ್ ಬಂದ್ರೆ ನಿನ್ನಮ್ಮ ಹಾರ್ಟ್ ಅಟ್ಯಾಕ್ ನಲ್ಲಿ ಸತ್ತೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರನು ಹಿಕ್ ಮಾಡ್ದೆ ಅಂತ ಗೊತ್ತಿಲ್ಲದೆ ನಿಜ ಹೇಳ್ಬಿಡ್ತಾರೆ. ಕೊನೆಗೆ ಇವರು ಬೆಟ್ಟದ ಹತ್ರ ಬಂದು ಸೇರ್ತಾರೆ. ಬಂದು ಸೇರಿದ ತಕ್ಷಣ ಹಿಂದೆ ಭೂಕಂಪ ಶುರುವಾಗತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಗ್ರೆಗ್ ಎಲ್ರು ಅಲ್ಲಿರೋ ಒಂದು ಗುಹೆ ಕಳಿಸಿದಾಗ ಇವರೆಲ್ರು ನಮ್ಮ ಗುಹೆ ಜೀವನ ಸಾಕು, ನಾವೆಲ್ರು ಈಗ ಗಾಯನ್ ಮಾತನ್ನ ಕೇಳ್ತೀವಿ ಅಂತ ಹೇಳಿ ಇವ್ರ ವಿರುದ್ಧ ನಿಂತ್ಕೋತಾರೆ. ಅಪ್ಪ ನೀವೆಲ್ಲ ವಿಷಯಗಳಿಗೂ ಹೆದರ್ಕೋತೀರಾ, ಎಲ್ಲಾ ವಿಷಯಗಳನ್ನು ತಲೆಗೆ ಹಾಕೊಂಡು ಚಿಂತೆ ಮಾಡ್ತೀರಾ, ಇದನ್ನೆಲ್ಲ ಬಿಡಿ ಅಂತ ಈ ಅವ್ರ ಜೊತೆ ಜಗಳನ ಆಡ್ಬಿಡ್ತಾಳೆ. ಇದರಿಂದ ಇದಕ್ಕೆಲ್ಲ ಕಾರಣ ನೀನೇ ಕಣೋ, ನೀನ್ ಬಿಡಲ್ಲ ಅಂತೇಳಿ ಭಯಂಕರವಾಗಿ ಕೋಪ ಪಟ್ಟು ಗಾಯ ನೋಡಿಯೋಕ್ಕೋಸ್ಕರ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಹೀಗೆ ಅವನ್ನ ತುಂಬಾ ದೂರ ಅಟ್ಸ್ಕೊ ಬಂದ್ಮೇಲೆ ಕೊನೆಗೆ ಗೊತ್ತಿಲ್ಲದೆ ಇಬ್ರು ಅಲ್ಲಿ ಹರಿತಾ ಇರೋ ಕಾರ್ನಲ್ಲಿ ಸಿಗಾಕೋತಾರೆ. ಅದರಿಂದ ಹೊರಗಡೆ ಬರೋಕ್ಕೋಸ್ಕರ ಗ್ರೆಗ್ ಏನೇನು ಟ್ರೈ ಮಾಡ್ತಾರೆ, ಒಳಗಡೆ ಹೋಗ್ತಾರೆ ಹೊರತು ಹೊರಗಡೆ ಬರ್ತಾ ಇಲ್ಲ. ಈ ರೀತಿ ಮಾಡೋದನ್ನ ನಿಲ್ಸಿ ಗ್ರೆಗ್, ಇದರಿಂದ ಇನ್ನೂ ಒಳಗಡೆ ಹೋಗ್ತಿರೋ ಹೊರತು ಹೊರಗಡೆ ಬರೋಕ್ಕಾಗಲ್ಲ, ಒಂದ್ ಸ್ವಲ್ಪ ನಿಧಾನವಾಗಿರಿ. ನನ್ನ ಪ್ಯಾರೆಂಟ್ಸ್ ಕೂಡ ಇದ್ರಲ್ಲಿ ಸಿಗಾಕೊಂಡೆ ತೀರ್ಕೊಂಡ್ರು. ಸಾಯೋಕ್ ಮುಂಚೆ ಅವರು ನಾನು ಯಾವತ್ತೂ ಅಂದ್ಕೋ ಬದುಕಬಾರ್ದು, ಸೂರ್ಯನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಹೋ ಈಗ ತಾನೇ ಅರ್ಥ ಆಗ್ತಾ ಇದೆ, ಅದರಿಂದ ನೀನು ಸೂರ್ಯನ್ ಫಾಲೋ ಮಾಡ್ತಾ ಇದೀಯಾ ಅಲ್ಲ? ಈಗ ಕೂಡ ನಿನ್ ರೀತಿನೇ. ಇಲ್ಲ ಗ್ರೆಗ್, ಅವ್ನು ನನ್ ರೀತಿ ಅಲ್ಲ, ನಿಮ್ ರೀತಿನೇ ಕುಟುಂಬ ತುಂಬಾನೇ ಪ್ರೀತಿಸ್ತಾಳೆ, ಆದ್ರೆ ಅದನ್ನ ಹೊರಗಡೆ ಹೇಳ್ತಾ ಇಲ್ಲ ಅಷ್ಟೇ. ಏನ್ ಮಾಡೋದು ಗಾಯ್, ನನ್ ಕುಟುಂಬ ಜೀವಂತವಾಗಿಡೋದೇ ನಮ್ಗೆ ದೊಡ್ಡ ವಿಷಯವಾಗಿತ್ತು. ಪರವಾಗಿಲ್ಲ ಬಿಡಿ, ತಂದೆ ಆದಿ ಎಲ್ರು ಮಾಡೋದು ಇದನ್ನೇ ಅಲ್ವಾ. ಸರಿ ಹೇಳು ಗಾಯ್, ಇಲ್ಲಿಂದ ತಪ್ಸ್ಕೊಳಕ್ ಏನಾದ್ರು ಐಡಿಯಾ ಇದೆಯಾ? ಈಗ ಸ್ವಲ್ಪ ಹೊತ್ನಲ್ಲ ಇವ್ರು ಸಿಕ್ಕಿರೋ ಕೆಲವು ವಿಷಯಗಳನ್ನ ಇಟ್ಕೊಂಡು ಇವ್ರು ನೋಡಿರೋ ಹುಲಿ ರೀತಿನೇ ಒಂದು ಇನ್ನುಳಿದು ಗೊಂಬೆ ರೆಡಿ ಮಾಡಿ ಒಂದು ಮ್ಯೂಸಿಕ್ನು ಪ್ಲೇ ಮಾಡ್ತಾರೆ. ಆ ಹೆಣ್ಣುಲಿ ತಾನಲ್ಲಿ ಸಿಗಾಕೊಂಡು ಹೆಲ್ಪ್ ಕೆಲವು ರೀತಿ ಇವರಿಬ್ರು ಕೂಗಾಡ್ಕೊಂಡಾಗ ಇದನ್ನ ಒರಿಜಿನಲ್ ಹುಲಿ ನೋಡಿ ಇವ್ರನ್ನ ಕಾಪಾಡೋಕಂತ ಹತ್ರ ಬರುತ್ತೆ. ಈ ಒಂದು ವಿಷಯ ಯೂಸ್ ಮಾಡ್ಕೊಂಡು ಇವರಿಬ್ರು ತಪ್ಪಿಸ್ಕೊಂಡಾಗ ಆ ಹುಲಿ ಇದು ಗೊಂಬೆ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ಇವರಿಬ್ರು ಗುರಾಯಿಸ್ತಾ ಇದೆ. ಕೊನೆಗೆ ಇವರಿಬ್ರು ಫ್ರೆಂಡ್ಸ್ ಆದ್ರು. ಇದನ್ನ ಕುಟುಂಬನೇ ಸಂತೋಷಪಟ್ಟು ನೋಡ್ತಾ ಇರೋವಾಗ ತಕ್ಷಣ ಅಲ್ಲಿ ಭೂಕಂಪ ಶುರುವಾಗುತ್ತೆ. ಇವಾಗೆಲ್ರು ಆ ಬೆಟ್ಟದ ತುದಿಗೆ ಬಂದ್ ಸೇರಿ ನಾವೆಲ್ಲರೂ ಆ ಸೂರ್ಯ ಇರೋ ಜಾಗಕ್ಕೆ ಹೋದ್ರೆ ಸೇಫ್ ಆಗ್ಬೋದು ಅಂತ ಹೇಳಿದ ತಕ್ಷಣ ಅದೇ ರೀತಿ ಮತ್ತೊಂದು ಪ್ರಾಬ್ಲಮ್ ಈಗ ಶುರು ಆಗುತ್ತೆ. ಇದನ್ನೆಲ್ಲ ನೋಡಿ ಉಗ್ಗ ತುಂಬಾನೇ ಎದ್ರುಕೊಂಡು ನಾವೀಗ ಗುಹೆಗೆ ಹೋಗೋಣ ಅಂತ ಮಾತಾಡ್ತಾರೆ. ಆದ್ರೆ ಇವ್ರು ಮಾತ್ರ ಹಾಗೆ ನಿಂತು ಸೂರ್ಯನ ಬೆಳಕಕ್ಕೆ ತನ್ನ ಕೈಯಿಂದ ತೋರಿಸ್ತಾ ಏನೋ ಒಂದು ವಿಷಯ ಯೋಚನೆ ಮಾಡಿ ನಾವ್ ಇಷ್ಟು ದಿನ ಗುಹೆನಲ್ಲಿ ಬದುಕಿದ್ದೆಲ್ಲ ಸಾಕು, ನಾವೀಗ ಸೂರ್ಯನ್ ಫಾಲೋ ಮಾಡ್ಕೊಂಡು ಹೋಗೋಣ. ನೀವ್ ಹೇಳೋ ರೀತಿ ನನ್ನ ಹತ್ರ ಐಡಿಯಾ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಹತ್ರ ಬಲ ಇದೆ, ನಮ್ಗೀಗ ಬೇಕಾಗಿರೋದು ಕೂಡ ಅದೇನೆ. ಇವ್ರು ಅನ್ಕೊಂಡಿರೋ ವಿಷಯನ ಉಗ್ಗ ಸರಿಯಾಗಿ ಗೆಸ್ ಮಾಡಿ ಇದೆಲ್ಲ ಬೇಡ, ಇದೆಲ್ಲ ತುಂಬಾನೇ ಅಪಾಯ ಅಂತ ಹೇಳ್ತಾರೆ. ಇಲ್ಲ ಉಗ್ಗ, ಅರ್ಥ ಮಾಡ್ಕೋ, ಇದೇ ನಮ್ಗೆ ಸಿಕ್ಕಿರೋ ಕೊನೆ ಚಾನ್ಸ್. ಸರಿ ನಾನು ಈ ಚಾನ್ಸ್ ಹೋಗ್ಬೋದಿನಿ ಅಂತ ಗಾಯ ಹೇಳ್ದಾಗ ನೀನ್ ಯಾವಾಗ ನೋಡಿದ್ನೋ ಆವಾಗ್ಲೇ ಈ ರೀತಿ ಎತ್ತಿಸಿಬೇಕು ಅನ್ಕೊಂಡಿದ್ದ ಅಂತ ಗ್ರೆಗ್ ಹೇಳ್ತಾರೆ. ಗಾಯ ಕಡೆ ನೆಲದ ಮೇಲೆ ಸೇಫ್ ಆಗಿ ಬಿದ್ದು ಶಂಕೂದಿ ಕೈ ತೋರಿಸ್ತಾನೆ. ಅದು ಇವ್ರಿಗೂ ಕಾಣಿಸ್ತಾ ಇದೆ. ಅಪ್ಪ ನೀವೇಗ್ ಬರ್ತೀರಾ? ನಾನು ಖಂಡಿತ ಬಂದೇ ಬರ್ತೀನಿ ತಂಕ್. ಇವತ್ ನೀನು ನನ್ ತುಂಬಾನೇ ಆಶ್ಚರ್ಯ ಪಡಿಸ್ತಾ ಅಂತ ಅಜ್ಜಿ ಹೇಳ್ದಾಗ ಸರಿ ಅಂತ ಇವರು ಆ ಕಡೆ ಎಸಿತಾರೆ. ಇಲ್ಲ ಅಪ್ಪ ನಾನು ಹೋಗಲ್ಲ, ನಿಮ್ಮನ್ನ ನಾನು ತುಂಬಾನೇ ಕಷ್ಟಪಡಿಸ್ಬಿಟ್ಟೆ. ಇವ್ರು ಅವಳನ್ನ ಪ್ರೀತಿಯಿಂದ ತಪ್ಕೋತಾರೆ. ಇದು ತುಂಬಾ ಚೆನ್ನಾಗಿದೆ. ಇದ್ರ ಹೆಸರೇನು? ಇದ್ರ ಹೆಸರು ಹಗ್. ನನ್ನ ಹೆಸರು ರೀತಿನೇ ಇದೆ ಅಲ್ಲ, ನಿಂಗೆ ಇಷ್ಟ ಆಗದಾರ ಬಿಟ್ಬಿಡು. ಇಲ್ಲ ಅಪ್ಪ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಎಲ್ರು ಈ ಕಡೆ ಸೇಫ್ ಆಗಿ ಬಂದ್ ಸೇರಿದ್ಮೇಲೆ ಗ್ರೆಗ್ ಮಾತ್ರ ಅಲ್ಲೇ ಸಿಗಾಕೋತಾರೆ. ಇದ್ರು ಅವ್ರ ಮುಖದಲ್ಲಿ ಎಲ್ರು ಕಾಪಾಡಿರೋ ಸಂತೋಷ ಕಾಣಿಸ್ತಾ ಇದೆ.
ಭೂಕಂಪ ಮತ್ತೆ ಮತ್ತೆ ಬರ್ತಾನೆ ಇದೆ. ಇವರು ಅಲ್ಲಿ ಇಲ್ಲಿ ಅಂತ ಓಡಿ ಕೊನೆಗೊಂದು ಗುಹೆ ಇರೋದು ನೋಡಿ ಅದ್ರೊಳಗಡೆ ಹೋಗ್ತಾರೆ. ಒಳಗಡೆ ಬಂದವರು ಗಾಯ ರೀತಿನೇ ಬೆಂಕಿ ಹಚ್ಚಿ ಎಲ್ಲಾ ಕಡೆ ಸುತ್ತ ನೋಡ್ತಾರೆ. ಈಗ ಒಂದು ಬಂಡೆ ಮೇಲೆ ಎಲ್ಲರೂ ರೂಪನ ಬಿಡಿಸ್ ನೋಡಿ ಇವರೆಲ್ಲರೂ ನಾನು ಕಾಪಾಡಿದೀನಿ ಅಂತ ತುಂಬಾನೇ ಸಂತೋಷ ಪಡ್ತಾರೆ. ಈಗ ತಕ್ಷಣ ಅಲ್ಲಿಗೆ ಆ ಹುಲಿ ಬರುತ್ತೆ. ಇದರಿಂದ ಇವರು ಹೆದರ್ಕೊಂಡು ಓಡಕ್ ಶುರು ಮಾಡಿ ಒಂದ್ ಕಟ್ಟೆಲ್ಲ ಬೆಂಕಿ ಕೆಟ್ಟಾಗ ಆಗ ಇಬ್ರು ಸೇರ್ಕೊಂಡು ಅದನ್ನ ಹೋದಿ ಮತ್ತೆ ಹತ್ತಿಸ್ತಾರೆ. ಸೊ ಕತ್ಲೆ ಆಗಿರೋದ್ರಿಂದ ಹುಲಿ ಎದ್ರಕೊಂಡು ಈ ಬೆಳಕನ್ನು ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದಿದೆ. ಹೊರಗಡೆ ಕೇಳಿಸ್ತಾ ಇರೋ ಶಬ್ದನೆಲ್ಲ ಕೇಳಿ ಈ ಹುಲಿ ತುಂಬಾನೇ ಎದ್ರಕೊಂಡು ಇವ್ರ ಮಡಿನಲ್ಲೇ ತಲೆ ಇಟ್ಟು ಹಾಗೆ ಮಲ್ಕೊಬಿಡುತ್ತೆ. ಇದರಿಂದ ಎಲ್ಲಾ ಪ್ರಾಣಿಗಳು ಅಪಾಯಕಾರಿ ಅಲ್ಲ, ಅವುಗಳು ನಮ್ ರೀತಿನೇ ಅನ್ನೋ ನಿಜಾನ ಗ್ರೆಗ್ ಇವಾಗ ತಾನೇ ಅರ್ಥ ಮಾಡ್ಕೋತಾರೆ. ಇದೇ ಸಮಯ ಶಂಕುದು ಶಬ್ದ ಕೆಲ್ಸುತ್ತೆ. ಇದರಿಂದ ಇವರು ಮತ್ತೆ ಅವ್ರಿಗೇನಾದ್ರೂ ಅಪಾಯ ಉಂಟಾಗಿರ್ಬೋದು ಅಂತ ಗಾಬರಿಯಾಗಿ ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಈ ರೀತಿ ಭಯಂಕರ ಯೋಚನೆ ಮಾಡಿದಾಗ ಇವ್ರಿಗೆ ಒಂದು ಐಡಿಯಾ ಕ್ಲಿಕ್ ಆಗುತ್ತೆ. ಇದರಿಂದ ಇವರು ತುಂಬಾನೇ ಸಂತೋಷ ಪಟ್ಟು ಆ ಹುಲಿ ಮತ್ತೆ ಇವರಿಬ್ರು ಸೇರ್ಕೊಂಡು ಅಲ್ಲಿರೋ ಒಂದು ಎಲುಬುಗಳಿನ ಮೇಲೆ ತಾರಾಕ್ತಾರೆ. ಅದಾದ್ಮೇಲೆ ಅಲ್ಲಿರೋ ಪಕ್ಷಿಗಳನ್ನ ಡೈವರ್ಟ್ ಮಾಡಿ ತನ್ನ ಹಿಂದೆ ಬರೋಗ್ ಮಾಡಿ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಆ ಪಕ್ಷಿಗಳೆಲ್ಲ ಬೆಂಕಿಗೆ ಎದುರ್ಕೊಳ್ಳುತ್ತೆ ಅನ್ನೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊಂಡು ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡಿ ತನ್ನ ಟ್ರಾವೆಲ್ನ ಶುರು ಮಾಡ್ತಾರೆ. ಹೋಗ್ತಾ ಇರೋ ದಾರಿನಲ್ಲಿ ಈ ಜಾಗನೇ ಈಗ ನಾಶ ಆಗ್ತಾ ಇದೆ. ಅದರಿಂದ ಅಲ್ಲಿರೋ ಎಲ್ಲಾ ಪ್ರಾಣಿಗಳನ್ನು ಕಾಪಾಡಿ ತನ್ನ ಜೊತೆನೇ ಈಗ ತಗೊಂಡೋಗ್ತಾರೆ. ಅಪ್ಪ ಇನ್ನೂ ಬಂದಿಲ್ಲ ಅಂತ ಈ ಮತ್ತೆ ಮತ್ತೆ ಆ ಶಂಕ್ನೂದಿ ಕಷ್ಟ ಪಡ್ತಾ ಇರೋವಾಗ ಕುಟುಂಬನೇ ಈಗ ಅವ್ರ ಜೊತೆ ಶಂಕಲ್ನ ಊದೋಕ್ ಶುರು ಮಾಡ್ತಾರೆ. ತಂಕನ್ ಪೆಟ್ನವರು ಕಾಪಾಡಿ ತಗೊಂಡಿರೋದು ನೋಡಿ ಅವ್ನು ತುಂಬಾನೇ ಸಂತೋಷ ಪಡ್ತಾನೆ. ಇದನ್ನ ನೋಡೋರು ನಂಗೂ ಒಂದು ಪೆಟ್ ಸಿಕ್ತು ಅಂತೇಳಿ ಹುಲಿನ ತೋರಿಸ್ತಾರೆ. ಗ್ರೆಗ್ ಜೀವನದಲ್ಲೇ ಮೊದಲನೇ ಬಾರಿ ಹೊಸದಾಗಿ ಒಂದು ಜಾಗ ನೋಡಿ ನಾವ್ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ನನ್ನ ಹೆಸರು ಈಪ್, ಇದೇ ನನ್ನ ಕುಟುಂಬ, ನಾವೇ ಕ್ರೂಡ್ಸ್. ನಮ್ಗೇನು ಇನ್ನು ಗುಹೆ ಬೇಕಾಗಲ್ಲ. ಈ ಪ್ರಪಂಚ ಸುಂದರವಾಗಿರೋ ಆಶ್ಚರ್ಯ ಪಡೋ ತುಂಬಾ ವಿಷಯಗಳನ್ನಿಟ್ಟಿವೆ. ಅದನ್ನೆಲ್ಲ ಹೇಗ್ ಅನುಭವಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. ಇನ್ಮೇಲೆ ಯಾವ ರೂಲ್ಸು ಇಲ್ಲ. ನನ್ನ ತಂದೆ ಹೇಳ್ದಂಗೆ ಎಲ್ಲರೂ ಬದಲಾಯಿಸಬಹುದು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಎಲ್ಲರ ಹತ್ರನೂ ಒಂದೊಂದು ಪೆಟ್ಟಿವೆ. ನಾವೀಗ ಸೂರ್ಯ ನೋಡ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಪಯಣ ಅಂತೂ ಖಂಡಿತ ನಿಲ್ಲೋದೇ ಇಲ್ಲ.